ಈ ನಡುವೆ ಮತ್ತೊಂದು ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಏಕಾಏಕಿ ಒಂದೇ ದಿನ ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ ಈ ಟೀಮು. ಒಂದು ವಾರದಿಂದಲೇ ಕಣ್ಣಿಟ್ಟಿತ್ತು ರೇಣುಕಾಸ್ವಾಮಿಯ ಮೇಲೆ. ಜೂನ್ 2ನೇ ತಾರೀಕೆ ರೇಣುಕಾಸ್ವಾಮಿಗೆ ಒಂದು ಬೆದರಿಕೆ ಕರೆ ಬರುತ್ತೆ. ಜೂನ್ 2ನೇ ತಾರೀಕು ಕಿಡ್ನಾಪ್ ಆಗಿದ್ದು ಜೂನ್ 8ಕ್ಕೆ. ಅವತ್ತು ಮಧ್ಯಾಹ್ನ 2:15ರಿಂದ 2:40ರವರೆಗೆ ರೇಣುಕಾಸ್ವಾಮಿ ಫೋನಲ್ಲಿ ಮಾತನಾಡಿದ್ದಾನೆ. ದರ್ಶನ್ ಗ್ಯಾಂಗ್ ಬಲೆಯಲ್ಲಿ ರೇಣುಕಾಸ್ವಾಮಿ ಹಾಗಾದರೆ ಬಿದ್ದಿದ್ದು ಹೇಗೆ? ಕೊನೆ ಕ್ಷಣದಲ್ಲಿ ರೇಣುಕಾಸ್ವಾಮಿ ಹೇಗಿತ್ತು ಆತನ ವಿಚಾರ ನೋಡ್ತಾ ಇದ್ದೀರಾ. ರೇಣುಕಾ ಇದ್ದಂತಹ ಕಾರ್ ಪಾಸ್ ಆಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದೇ ಕಾರ್ನಲ್ಲೇ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿರ್ತಕ್ಕಂಥ ಕಾರ್. ಚಿತ್ರದುರ್ಗದ ದೃಶ್ಯಾವಳಿಗಳು ಇದು. ಮೊದಲಿಗೆ ಆತ ಹೈವೇನಲ್ಲಿ ಬರ್ತಿರ್ತಾನೆ, ಅವನ್ನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾರೆ. ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಕಾರ್ನಲ್ಲಿ ಬಿಡಿಸ್ಕೋತಾರೆ. ನೋಡಿ, ಇಲ್ಲಿ ಹೋಗ್ತಾ ಇದ್ದಾನಲ್ಲ ರೇಣುಕಾಸ್ವಾಮಿ. ಅವತ್ತು ಬೆಳಿಗ್ಗೆ ಚಿತ್ರದುರ್ಗ ಹೈವೇಗೆ ಬರ್ತಾ ಇರ್ತಕ್ಕಂಥದ್ದು. ಚಳ್ಳಕೆರೆ ಟೋಲ್ನಿಂದ ಚಿತ್ರದುರ್ಗ ಹೈವೇಗೆ ಆತ ತನ್ನ ಸ್ಕೂಟಿಯಲ್ಲಿ ಬರ್ತಾ ಇದ್ದಾನೆ. ಕೆಲಸಕ್ಕೆ ಹೋಗೋಕ್ಕೆ ಅಂತ ಬರ್ತಾ ಇದ್ದಾನೆ. ಅಲ್ಲಿ ಪಾಸ್ ಆಗಿರೋ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. 10:33 ಅಷ್ಟೊತ್ತಿಗೆ ರೇಣುಕಾ ಕಿಡ್ನ್ಯಾಪ್ ಆಗುತ್ತೆ. ಮೊದಲು ಮಾತಾಡಬೇಕು ಅಂತ ನಿಲ್ಲಿಸಿ ಅವನನ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಡೈರೆಕ್ಟಾಗಿ ಕಾರ್ ಹತ್ತಿಸ್ಕೊಳ್ಳಲ್ಲ, ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಕರ್ಕೊಂಡು ಹೋಗಿ ಕಾರಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಕಾರ್ ಹತ್ತಿಸ್ಕೋತಾರೆ. ಕಾರ್ ಹತ್ತಿಸ್ಕೊಂಡು ಆತನನ್ನು ಕರ್ಕೊಂಡು ಬರ್ತಾರೆ. ಮೊದಲಿಗೆ ಅವರು ತುಮಕೂರಿಗೆ ಬರ್ತಾರೆ ಮಧ್ಯಾಹ್ನ 2:30 ಚಿತ್ರದುರ್ಗದಿಂದ. ಅಲ್ಲಿನ ಒಂದಷ್ಟು ಸ್ನ್ಯಾಕ್ಸ್ ತಿಂತಾರೆ ಎಲ್ಲರೂ ಕೂಡ, ಹೊಟ್ಟೆ ಹಸಿದಿತ್ತು ಅಂತ. ತುಮಕೂರಿನಿಂದ ಹೊರಟು ನೆಕ್ಸ್ಟು RR ನಗರ ಶೆಡ್ಗೆ ಡೈರೆಕ್ಟಾಗಿ ಬರ್ತಾರೆ. RR ನಗರ ಶೆಡ್ಗೆ ಬರ್ತಾ ಇದ್ದಂಗೆ ಅವನ ಮೇಲೆ ಎಲ್ಲ ಸೇರ್ಕೊಂಡು ಹಲ್ಲೆ ಮಾಡ್ತಾರೆ. ಶೆಡ್ಗೆ ದರ್ಶನ್ ಕೂಡ ಬರ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡುತ್ತೆ. ತೀವ್ರ ಅಸ್ವಸ್ಥರಾಗಿ ರೇಣುಕಾ ಅವತ್ತು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಮೃತಪಡ್ತಾನೆ. 8 ಗಂಟೆಗೇ ಶವ ಸಾಗಾಟ ಮಾಡಬೇಕು ನೈಟ್ ಅಂತ ಪ್ಲ್ಯಾನ್ ಮಾಡ್ತಾರೆ, ಬಟ್ ಆಗಲ್ಲ. ಕೊನೆಗೆ ಮಧ್ಯರಾತ್ರಿ ಮುಂಜಾನೆ 3:55ಕ್ಕೆ ಶೆಡ್ನಿಂದ ಶವ ಸಾಗಾಟ. ಅದೆಲ್ಲ ಯಾವ ವೆಹಿಕಲ್ಲು ಏನು ಅಂತ ನಿಮಗೆಲ್ಲ ನಾವು ಈಗಾಗಲೇ ತೋರಿಸಿದ್ದೀವಿ. ಕೊನೆಗೆ 3:45 ಸುಮ್ನಹಳ್ಳಿ ಹತ್ತಿರ ಶವವನ್ನು ಎಸ್ತಿದ್ದಾರೆ. ಜೂನ್ 8ನೇ ತಾರೀಕು ಬೆಳಗ್ಗೆ 9:48 ಚಿತ್ರದುರ್ಗ ಹೈವೇಗೆ ರೇಣುಕಾ ಬರ್ತಾರೆ. ತನ್ನ ಸ್ಕೂಟಿಯಲ್ಲಿ ಆತ ಬರ್ತಕ್ಕಂಥದ್ದು. ಎಲ್ಲಿಗೆ ಅಂತಂದರೆ ಆತ ಫಾರ್ಮಸಿಗೆ ಹೋಗ್ತಾ ಇರ್ತಾನೆ. ಬೆಳಗ್ಗೆ 10:33ಕ್ಕೆ ರೇಣುಕಾ ಕಿಡ್ನ್ಯಾಪ್ ಆಗುತ್ತೆ. ಈ ರಾಘು ಅಂಡ್ ಟೀಮ್ ಸೇರಿಕೊಂಡು ಕಿಡ್ನ್ಯಾಪ್ ಮಾಡ್ತಾರೆ. ಆ ಕಿಡ್ನ್ಯಾಪ್ ಮಾಡಿದ ನಂತರ ಬೆಂಗಳೂರು ಕಡೆಗೆ ಹೊರಡ್ತಾರೆ. ಫಸ್ಟ್ ಆಟೋದಲ್ಲಿ ಬರ್ತಾರೆ, ಆಟೋಯಿಂದ ಕಾರ್ ಹತ್ತಿಸ್ಕೋತಾರೆ, ಆಮೇಲೆ ಬೆಂಗಳೂರು ಕಡೆಗೆ ಬರ್ತಾರೆ. ಯಾರು? ಜಗ್ಗ, ರಾಘು, ಅನು ಇವರೆಲ್ಲರೂ ಕೂಡ. ಜೂನ್ 8ನೇ ತಾರೀಕು ಮಧ್ಯಾಹ್ನ 1:15ಕ್ಕೆ ತುಮಕೂರಿಗೆ ಬಂದು ಸ್ನ್ಯಾಕ್ಸ್ ತಿಂತಾರೆ. ಅಂದರೆ ಚಿತ್ರದುರ್ಗ ಟು ಬೆಂಗಳೂರು ಬರಬೇಕಾದ್ರೆ ಅಂದಿವೆ ತುಮಕೂರಿಗೆ ಬರಲೇಬೇಕಲ್ಲ, ಬಂದು ಸ್ನ್ಯಾಕ್ಸ್ ತಿಂತಾರೆ. ಆಮೇಲೆ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ RR ನಗರ ಶೆಡ್ಗೆ ಕರ್ಕೊಂಡು ಬರ್ತಾರೆ. 3:15ಗೆ ದರ್ಶನ್ ಬರ್ತಾರೆ ಅಲ್ಲಿಗೆ. 2:15 ಇವನು ಬಂದಿರ್ತಾನೆ, 3:15ಗೆ ದರ್ಶನ್ ಬರ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡ್ತಾರೆ 3:45 ವೇಳೆಗೆ. ಆಮೇಲೆ ಏನೋ ದರ್ಶನ್ ಅಲ್ಲಿಂದ ಹೊರಟು ಬಿಡ್ತಾರೆ ಏನೋ ಮಾಹಿತಿ ಇದೆ. ಆಮೇಲೆ 6 ಗಂಟೆಗೆ ತೀವ್ರ ಅಸ್ವಸ್ಥರಾಗಿ ರೇಣುಕಾ ಸ್ವಾಮಿ ಅಲ್ಲಿ ಮೃತಪಡ್ತಾನೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ. 8 ಗಂಟೆಗೇನೋ ಶವ ಸಾಗಾಟಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಶವ ಸಾಗಾಟಕ್ಕೆ ಒಪ್ಪಲ್ಲ A8 ರವಿ. ಆತನಿಗೆ ಜವಾಬ್ದಾರಿ ಕೊಟ್ಟರು, ಆತ ಒಪ್ಪಲ್ಲ. ಆಮೇಲೆ ರಾತ್ರಿ ತನಕ ಇದ್ದು ಬೆಳಗಿನ ಜಾವ 3:35ಕ್ಕೆ ಶೆಡ್ನಿಂದ ಶವವನ್ನು ಸಾಗಾಟ ಮಾಡ್ತಾರೆ. 3:45ಕ್ಕೆ ಸುಮ್ನಹಳ್ಳಿಗೆ ಬಂದು ಅಲ್ಲಿಂದ ಶವನ ಎಸ್ದು ಪರಾರಿ ಆಗ್ತಾರೆ. ಇಷ್ಟು ಕೂಡ ಟೈಮ್ ಲೈನ್, ಎಷ್ಟೆಷ್ಟು ಗಂಟೆಗೆ ಏನೇನು ಆಯಿತು, ಏನು ಕತೆ ಅಂತ.